ನಮಸ್ಕಾರ ಸ್ನೇಹಿತರೆ, ನಾನು ಸತೀಶ್. ನಮ್ಮ ವಿಡಿಯೋದಲ್ಲಿ ಸ್ನೇಹಿತರೆ ಎರಡು ಸ್ಟಾಕ್ಗಳ ಒಂದು ಟೆಕ್ನಿಕಲ್ ಅನಾಲಿಸಿಸ್, ವೆರಿ ಬೇಸಿಕ್ ಟೆಕ್ನಿಕಲ್ ಅನಾಲಿಸಿಸ್ ಶೇರ್ ಮಾಡ್ತಾ ಇದ್ದೀನಿ. 100% ಟಾರ್ಗೆಟ್ ಕೊಡುವಂತ ಎರಡು ಶೇರ್ಸ್ ಅಂತ ಹೇಳ್ಬೋದು. ಯಾವ ಶೇರು ಹೆಂಗೆ ಎಂತ ಇನ್ಫಾರ್ಮೇಶನ್ಸ್ ಅಂತ ನೋಡೋಕ್ಕಿಂತ ಮುಂಚೆ ಇದು ಸೆಬಿ ಒಂದು ಮ್ಯಾಂಡೇಟರಿ ಡಿಸ್ಕ್ಲೋಜರ್. ದಯವಿಟ್ಟು ಈ ಒಂದು ಇನ್ಫಾರ್ಮೇಶನ್ ದಯವಿಟ್ಟು ಓದ್ಕೊಳ್ಳಿ. ನಾವು ಸೆಬಿ ರಿಜಿಸ್ಟರ್ಡ್ ಅಡ್ವೈಸರ್ಸ್ ಅಲ್ಲ. ನಮ್ಮ ವಿಡಿಯೋಗಳು ನಿಮ್ಮ ಎಜುಕೇಶನ್ ಮತ್ತೆ ಲರ್ನಿಂಗ್ ಪರ್ಪಸ್ಗೆ ಮಾತ್ರ. ಓಕೆ, ಸೊ ಆಪ್ಷನ್ ಸ್ಟ್ರಾಟಜಿಸ್ಟ್ ಆಗಬೇಕು. ಮಾರ್ಕೆಟ್ ಕೆಳಗಡೆ ಬೀಳಲಿ ಮೇಲೆ ಹೇಳಿ ಏನಾದ್ರು ಇರಲಿ, ಡೀಸೆಂಟ್ ಆಗಿ ಪ್ರಾಫಿಟ್ ಮಾಡಬೇಕು, ರೆಗ್ಯುಲರ್ ಆಗಿ ಅರ್ನ್ ಮಾಡಬೇಕು. ಜೊತೆಗೆ ಕಡಿಮೆ ಲಾಸ್ಗಳಲ್ಲಿ ಯಾವ ರೀತಿ ಸ್ಟ್ರಾಟಜೀಸ್ಗಳು ಜೊತೆ ಟೆಕ್ನಿಕ್ಗಳು ಯಾವ ರೀತಿ ಮಾಡಬಹುದು, ಮಾರ್ಕೆಟ್ ಕಂಡೀಷನ್ ಬೇಸಿಸ್ ಮೇಲೆ ಅಂತ ಕಲಿಬೇಕು. ಸೆಲ್ಫ್ ಡಿಪೆಂಡೆಂಟ್, ನಿಮ್ಮ ಮೇಲೆ ನೀವೇ ಡಿಪೆಂಡೆಂಟ್ ಆಗಿ ಟ್ರೇಡ್ ಮಾಡಬೇಕು ಅಂತ ಹೇಳಿದ್ರೆ ಆಪ್ಷನ್ಸ್ ಗೀತಾಗ ಎನ್ರೋಲ್ಮೆಂಟ್ ಆಗ್ಬೋದು. ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಟು ಲೈಫ್ ಲಾಂಗ್ ಅರ್ನಿಂಗ್. ಓಕೆ, ಸರಿ ಸ್ನೇಹಿತ, ಫಸ್ಟ್ ಅಂಡ್ ಫಾರ್ಮೋಸ್ಟ್ ಶೇರ್ ಬಂದು ಝೀಲ್ ಅಥವಾ ಝೀ ಲಿಮಿಟೆಡ್ ಒಂದು ಶೇರ್. ಐ ಥಿಂಕ್ ನನಗೆ ಇದು ಯೂಟ್ಯೂಬಲ್ಲಿ ಶೇರ್ ಮಾಡಿದ್ದೆ, ಯಾವ್ದು ಟ್ರೈನಿಂಗ್ ಅಲ್ಲಿ ಶೇರ್ ಮಾಡಿದ್ದೆ ಗೊತ್ತಿಲ್ಲ. ಸೊ ಸೇಮ್ ಚಾರ್ಟೇ ತಗೊಂಡಿದ್ದೀನಿ. ಸೊ ಈ ಒಂದು ಚಾರ್ಟು ಎಷ್ಟು ಬ್ಯೂಟಿಫುಲ್ ಆಗಿ ಫಾರ್ಮೇಶನ್ ಆಗಿದೆ. ನಾನು ಆಡಿ ಇಲ್ಲಿ ಹೇಳಿದ್ನೋ ನನ್ನ ಟ್ರೈನಿಂಗ್ ಅಲ್ಲಿ ಹೇಳಿದ್ನೋ ಗೊತ್ತಿಲ್ಲ. ಈ ಒಂದು ಲೆವೆಲ್ ಏನಾದ್ರೂ ನೀಟಾಗಿ ಒಂದು ಗ್ರೀನ್ ಅಲ್ಲಿ ಬ್ರೇಕ್ ಆಗಲಿ ಅಂತ ಕಾಯ್ತಾ ಇದ್ದೀನಿ. ಬಟ್ ಇವತ್ತಿನ ಮಾರ್ಕೆಟ್ ಸಿಕ್ಕಾಪಟ್ಟೆ ಒಂದು ವೊಲಟಾಲಿಟಿ ಇತ್ತು, ಡೌನ್ ಟ್ರೆಂಡ್ ಕಡೆ ಇತ್ತು ಅಂತ ಹೇಳ್ಬೋದು. ಆಬ್ವಿಯಸ್ಲಿ ನೋಡಿ ಸ್ನೇಹಿತರೆ, ಮಾರ್ಕೆಟ್ ಈ ರೀತಿ ಅಪ್ ಹೋಯ್ತು ಅಂದ್ರೆ ಒಂದು ರೀಸನ್ಗೆ ಕೆಳಗಡೆ ಬರಲೇಬೇಕು. ಒಂದು ರೀಸನ್ ಅಂತ ನಾವು ಕಂಡು ಹಿಡ್ಕೊಂತೀವಿ ಅನ್ನೋದು ಬಿಟ್ರೆ, ಟೆಕ್ನಿಕಲಿ ಮಾರ್ಕೆಟ್ ಅಪ್ ಹೋಯ್ತು ಅಂದ್ರೆ ಬೀಳಲೇಬೇಕು, ಬಿತ್ತು ಅಂದ್ರೆ ಹೇಳಲೇಬೇಕು. ಇದು ಬೇಸಿಕ್ ಕಾನ್ಸೆಪ್ಟ್. ಓಕೆ, ಸೊ ಹೆಚ್ಚಿನ ಡೀಟೇಲ್ ಬೇಕಾಗಿಲ್ಲ. ಸೊ ಈ ಒಂದು ಚಾರ್ಟ್ ಸ್ಪೆಸಿಫಿಕ್ ಬಂತು ಅಂದ್ರೆ ಝೀಲ್. ಸೊ ಸುಮಾರು ಜನಕ್ಕೆ ಸರ್ ಸ್ಟಾಕ್ಗಳ ಕೆಲವೊಂದು ನೇಮ್ಗಳು ಚಿಕ್ಕದಾಗಿ ಕಾಣಿಸ್ತದೆ, ನಾವು ಮೊಬೈಲಲ್ಲಿ ನೋಡ್ತೀವಿ ಅಂತ ಹೇಳ್ತಿದ್ರು. ಅದಕ್ಕೋಸ್ಕರ ಆದಷ್ಟು ನಾನು ಆ ಒಂದು ಕಂಪನಿಯ ಲೋಗೋ ಸಹ ಹಾಕೋದ್ರಿಂದ ಸ್ವಲ್ಪ ನಿಮ್ಗೆ ಒಂದು ಕ್ಲಾರಿಟಿ ಸಿಕ್ಕಿ ಮೊಬೈಲಲ್ಲಿ ನೋಡ್ತಿದ್ರಿ ಅನ್ನೋ ಪರ್ಪಸ್ಗೋಸ್ಕರ ರಿಕ್ವೆಸ್ಟ್ ಬೇಸಿಸ್ ಮೇಲೆ ಲೋಗೋ ಸಹ ಹಾಕ್ತಿದ್ದೀನಿ. ಓಕೆ, ಸೊ ಈ ಒಂದು ಸ್ಟಾಕ್ 300 ಬ್ರೇಕ್ ಆಗಲಿ ಅಂತ ಕಾಯ್ತಾ ಇದ್ದೀನಿ. ಈ ಒಂದು ಸ್ಟಾಕಲ್ಲಿ ಇನ್ನೂ ನಾನು ಇನ್ವೆಸ್ಟ್ಮೆಂಟ್ ಇಲ್ಲ ಅಂತ ಹೇಳ್ಬೋದು. ಸೊ ಇದೇನಾದ್ರೂ ನೀಟಾಗಿ ಏನಾದ್ರು ಬ್ರೇಕ್ಔಟ್ ಆಯ್ತು ಅಂತ ಹೇಳಿದ್ರೆ ಒಳ್ಳೆ ಒಂದು ಕ್ಯಾಂಡಲ್ಸ್ಟಿಕ್ಸ್ ಫಾರ್ಮೇಶನ್ ಬೇಸಿಸ್ ಮೇಲೆ ಆಲ್ ಟೈಮ್ ಹೈ ಅಥವಾ ಈ ಒಂದು ಸ್ಟಾಕ್ ಅಲ್ಲಿ ಅದತ್ರ 600 ಇಂದ 650 ರೂಪೀಸ್ ಗಂಟ ಒಂದು ಟಾರ್ಗೆಟ್ ಕೊಡ್ತಾ ಇದ್ದೀನಿ. ಹತ್ರ ಒಂದು 100% ಒಂದು ಟಾರ್ಗೆಟ್ ಇಮಿಡಿಯೇಟ್ ಅಚೀವ್ಮೆಂಟ್ ಆಗುತ್ತಾ ಅದು ಹೇಳಕ್ ಬರೋದಿಲ್ಲ. ಸೊ ಅದರದೇ ಆದಂತಹ ಸ್ವಲ್ಪ ಟೈಮ್ ಸಹ ತಗೊಬೋದು ಸ್ಟಾಕ್ಗಳು. ಸೊ ಈ ಒಂದು ಸ್ಟಾಕ್ ಅಲ್ಲಿ ಝೀ ಮತ್ತೆ ಸೋನಿಯ ಒಂದು ಮರ್ಜರ್ ಸಹ ಸ್ವಲ್ಪ ಇಶ್ಯೂ ಇದೆ ಅಂತ ಅನ್ಕೊಂತೀನಿ. ಬಟ್ ಎಷ್ಟೇ ಇಶ್ಯೂ ಇದ್ರೂ ಈ ಒಂದು ಸ್ಟಾಕ್ ಟೆಕ್ನಿಕಲಿ ತುಂಬಾ ಏನಂತಾರೆ ಒಂದು ಪೇನ್ ಅಥವಾ ಒಂದು ಡೌನ್ ಟ್ರೆಂಡ್ ಕಡೆ ಹೋಗದೆ ಇರುವಂತ ಒಂದು ಸಿಚುವೇಶನ್ ತೋರಿಸೋದ್ರಿಂದ ಸೊ ತುಂಬಾ ವೀಕ್ ಅಲ್ಲ ಅಂತ ನನ್ಗೆ ಅನಿಸಿದೆ. ಸೊ ನಾಳೆ ನ್ಯೂಸ್ ಏನ್ ಬೇಕಾದ್ರೂ ಆಗ್ಬಹುದು, ಪಾಸಿಟಿವ್ ನೆಗೆಟಿವ್, ಬಟ್ ಟೆಕ್ನಿಕಲಿ ಸ್ಟ್ರಾಂಗ್ ಸ್ಟಾಕ್ 300 ಲೆವೆಲ್ ಬ್ರೇಕ್ಔಟ್ ಆಗುವಂತ ಚಾನ್ಸಸ್ ಹೆಚ್ಚಿಗೆ ಇದೆ ಅಂತ ನನ್ನ ಒಂದು ಬೇಸಿಕ್ ನಾಲೆಜ್ ಹೇಳ್ತಿದೆ. ನೋಡೋಣ ಯಾವ ರೀತಿ ಮುಂದಿನ ದಿವಸಗಳಲ್ಲಿ ವರ್ಕ್ ಆಗುತ್ತೆ ಅಂತ. ಸೊ ಇದೇನಾದ್ರು 300 ಬ್ರೇಕ್ ಆಯ್ತು ಅಂತ ಹೇಳಿದ್ರೆ ನನ್ನ ಇನ್ವೆಸ್ಟ್ಮೆಂಟ್ ಸಹ ಶುರು ಮಾಡಕ್ಕೆ ಒಂದು ಪ್ಲಾನ್ ಮಾಡ್ಕೊಬೇಕಂತ ಇದ್ದೀನಿ. ಸೊ ಆಸ್ ಆಫ್ ನೋ ಜಸ್ಟ್ ನಿಮ್ಗೆ ಇನ್ಫಾರ್ಮೇಶನ್ ಶೇರ್ ಮಾಡ್ತಾ ಇದ್ದೀನಿ. ಈ ರೀತಿ ಸ್ಟಾಕ್ಗಳು ಇಟ್ಕೊಂಡ್ರೆ ನಿಮ್ಮ ಒಂದು ವಾಚ್ ಲಿಸ್ಟ್ ಅಲ್ಲಿ ನಿಮ್ಮ ಹೆಚ್ಚಿನ ಒಂದು ರಿಸರ್ಚ್ ಹಾಕಿದ್ರೆ ಸಹ ಯಾವ ರೀತಿ ಪ್ರಾಫಿಟ್ ಮಾಡ್ಬೋದು, ಟೆಕ್ನಿಕಲಿ ಸ್ವಲ್ಪ ನಾಲೆಜ್ನ ಕಲ್ತ್ಕೊಂಡು ಸಹ ಮಾಡ್ಬೋದು ಅನ್ನೋ ಪರ್ಪಸ್ಗೋಸ್ಕರ ಶೇರ್ ಮಾಡ್ತಾ ಇದ್ದೀನಿ. ಇದು ಫಸ್ಟ್ ಒಂದು ಝೀಲ್ನ ಒಂದು ಸ್ಟಾಕ್. ನೆಕ್ಸ್ಟ್ ಇಂಪಾರ್ಟೆಂಟ್ ಸ್ಟಾಕು, ಇದು ಸಹ ಎಲ್ಲೂ ಶೇರ್ ಮಾಡಿಲ್ಲ ಅಂತ ಅನ್ಕೋತೀನಿ. ಸೊ ಚಾರ್ಟ್ ಒಂದು ಸ್ವಲ್ಪ ಲೈನ್ಸ್ ಎಲ್ಲ ಹಾಕಕ್ಕೆ ಸ್ವಲ್ಪ ಟೈಮ್ ಕನ್ಸ್ಟೆಂಟ್ ಇರೋದ್ರಿಂದ ಅವಾಯ್ಡ್ ಮಾಡಿದ್ದೀನಿ. ಸೊ ಇಲ್ಲ ನಿಮಗೆ ಡೈರೆಕ್ಟ್ ಆಗಿ ಹೇಳ್ಬಿಡ್ತೀನಿ. ಸೊ ನೋಡಿ, ಈ ಒಂದು ಸ್ಟಾಕ್ ಸಹ ನೋಡ್ಬೋದು ಆಲ್ಮೋಸ್ಟ್ ಈ 160 ಒಂದು ಲೆವೆಲ್ ಕ್ರಾಸ್ ಆಗಲಿ ಅನ್ನೋ ಪರ್ಪಸ್ಗೋಸ್ಕರ ಒಂದು ಕಾಯ್ತಾ ಇದ್ದೀನಿ ಅಂತ ಹೇಳ್ಬೋದು. ಇದು IEX ಅಥವಾ ಇಂಡಿಯನ್ ಎನರ್ಜಿ ಎಕ್ಸ್ಚೇಂಜ್ ಅನ್ನೋ ಒಂದು ಸ್ಟಾಕ್. ಈ ಒಂದು ಎಫೋರಿಯಾ ಒಂದು ಸಿಚುವೇಶನ್ಸ್ ಅಲ್ಲಿ ಈ ಒಂದು ಸ್ಟಾಕ್ ಸುಮಾರು ಒಂದು 100-200% ಒಂದು ಟಾರ್ಗೆಟ್ ಅದಕ್ಕಿಂತ ಜಾಸ್ತಿನೇ ಒಂದು ಅಪ್ ಹೋಗಿತ್ತು ಅಂತ ಹೇಳ್ಬೋದು. ಅದಾದ್ಮೇಲೆ ಈ ಒಂದು ಕಂಪನಿಯಲ್ಲಿ ಆ ಒಂದು ಸ್ವಲ್ಪ ಒಂದು ಫಂಡಮೆಂಟಲಿ ಜೊತೆಗೆ ಬೇರೆ ಬೇರೆ ರೀತಿಯ ಒಂದು ಗೌರ್ಮೆಂಟ್ ಪಾಲಿಸೀಸ್ ಯಾವ ಒಂದು ಎನರ್ಜಿ ಸೆಕ್ಟರ್ ಒಂದು ಇಂಟ್ರೊಡ್ಯೂಸ್ ಮಾಡಿದ್ರೆ ಅದರಿಂದ ಸ್ವಲ್ಪ ಏನೋ ಪ್ರಾಬ್ಲಮ್ ಆಗಿತ್ತು ಅಂತ ನಾನೆಲ್ಲೋ ಓದಿದ್ದೆ. ಆ ಒಂದು ಫಾಲ್ ಆದ್ಮೇಲೆ ಸಹ ಸ್ಟಾಕ್ ಹತ್ರ 120 ಇಂದ 130-140 ಈ ಒಂದು ಲೆವೆಲ್ ಅಲ್ಲೇ ಒಂದು ಓವರಿಂಗ್ ಅಥವಾ ಒಂದು ಡ್ಯಾನ್ಸ್ ಆಡ್ತಿರೋದ್ರಿಂದ 159 ಇಂದ 160 ಲೆವೆಲ್ ಏನಾದ್ರು ನೀಟಾಗಿ ಬ್ರೇಕ್ಔಟ್ ಆಯ್ತು ಅಂತ ಹೇಳಿದ್ರೆ ಇದು ಸಹ ಹತ್ರ ಒಂದು 320 ರೂಪೀಸ್ ಅಂತ ನೋಡ್ಬೋದು. ಇಲ್ಲಿ ಮಾರ್ಕ್ ಸಹ ಹಾಕಿದ್ದೀನಿ. 100% ಒಂದು ಟಾರ್ಗೆಟ್ ಸಹ ಕೊಡ್ತಾ ಇದ್ದೀನಿ. ಈ ಒಂದು ಸ್ಟಾಕ್ ಅಲ್ಲಿ ನನಗೆ ಆಲ್ರೆಡಿ ಒಂದು ಐ ಥಿಂಕ್ ಸುಮಾರು ವರ್ಷಗಳ ಹಿಂದೆ ಅಥವಾ ಒಂದು ವರ್ಷದಿಂದನೇ 2 ವರ್ಷದಿಂದನೇ ಈ ಒಂದು ಸ್ಟಾಕ್ ಸಹ ನನ್ನ ಯೂಟ್ಯೂಬಲ್ಲಿ ಹಾಕಿರೋದು ನೆನಪಿದೆ. ಸೊ ಈ ಒಂದು ಸ್ಟಾಕ್ ಅಲ್ಲಿ ನನ್ನ ಒಂದು ಪೋರ್ಟ್ಫೋಲಿಯೋ ಸಹ ಇತ್ತು. ಹತ್ರ ಒಂದು ಆವರೇಜ್ ಮಾಡಿ 209 210 ಏನೋ ಒಂದು ಆವರೇಜ್ ಪ್ರೈಸ್ ಇತ್ತು ಅಂತ ಅನ್ಕೊಂತೀನಿ. ಸೊ ನಿನ್ನೆ ಒಂದು ಮಾರ್ಕೆಟ್ ಕಂಡೀಷನ್ಸು ಯಾವ ರೀತಿ ಬೇಕಾದ್ರೆ ಹೆಂಗಾರು ಇರಲಿ, ನನ್ನ ಒಂದು ಅನಾಲಿಸಿಸ್ ಬೇಸಿಸ್ ಮೇಲೆ ನಾನು ಬೈ ಮಾಡಬೇಕು ಅಂತ ಈ ಒಂದು ಸ್ಟಾಕ್ ಅಲ್ಲಿ ನೆನ್ನೆ ಅಂದ್ರೆ 19th ಡಿಸೆಂಬರ್ನ ಒಂದು ಟೈಮಲ್ಲಿ ಈ ಒಂದು ಸ್ಟಾಕ್ ಸಹ ಇನ್ವೆಸ್ಟ್ ಮಾಡಿದ್ದೀನಿ. ಸ್ಕ್ರೀನ್ ಶಾಟ್ ಹಾಕಿದ್ದೀನಿ, ನಾನು ಚೆಕ್ ಮಾಡ್ಕೊಂಡ್ಬರ್ತೀನಿ. ಪರ್ಫೆಕ್ಟ್ ಸ್ಕ್ರೀನ್ ಶಾಟ್ ಹಾಕಿದ್ದೀನಿ. ನೀವು ನೋಡ್ಬೋದು ಯಾವುದೋ ಒಂದು ಸ್ಟಾಕ್ ಅಲ್ಲಿ ಅನಾಲಿಸಿಸ್ ಮಾಡ್ಬೋದು. ನಿಮಗೆ ಕಾನ್ಫಿಡೆನ್ಸ್ ಇತ್ತು ಅಂದ್ರೆ ನೀವು ಯಾವುದೇ ಮಾರ್ಕೆಟ್ ಕಂಡೀಷನ್ಸ್ ಅಲ್ಲಿ ಹೆಂಗೆ ಇದ್ರೂ ಸಹ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನೋಡ್ಬೋದು. ಇದು 19th
ಡಿಸೆಂಬರ್ನ ಒಂದು ಸ್ಕ್ರೀನ್ ಶಾಟ್ ನಾ ಮೊಬೈಲಲ್ಲಿ ತೊಗೊಂಡಿರೋ ನೋಡ್ಬೋದು. ಬೈ ಪ್ರೈಸ್ ನೋಡ್ಬೋದು 149 ಸ್ಟಾಕ್ಸ್ ಬೈ ಮಾಡಿದ್ದೀನಿ. ನೋಡ್ಬೋದು ಮಾರ್ಕೆಟ್ ಓಪನ್ ಆಗಿದ ತಕ್ಷಣ ಜಸ್ಟ್ 2 ಸೆಕೆಂಡಲ್ಲಿ ನಾನು ಬೈ ಮಾಡಿದ್ದೀನಿ. ಸೊ ಆಬ್ವಿಯಸ್ಲಿ 1 ಸೆಕೆಂಡಲ್ಲಿ ಕಷ್ಟ ಆಗುತ್ತೆ. ಸೊ ನೋಡ್ಬೋದು ಇಮಿಡಿಯೇಟ್ ನಾನು ಬೈ ಮಾಡೋಕೆ ರೆಡಿ ಇದೆ. ಮಾರ್ಕೆಟ್ ಪ್ರೈಸ್ ಯಾವುದೇ ರೀತಿ ಒಂದು ಏನಂದ್ರೆ ಒಂದು ಲಿಮಿಟ್ ಪ್ರೈಸ್ ಯಾವುದೂ ಹಾಕಿಲ್ಲ. ಮಾರ್ಕೆಟ್ ಪ್ರೈಸಲ್ಲಿ ಆಗ್ತದೆ 149 ಶೇರ್ಸ್ನ ಬೈ ಮಾಡಿದ್ದೀನಿ. ಒಂದು ನಿಮಿಷ ಈ ಒಂದು ಸೈಡ್ ತೊಗೊಂಡ್ಬಿಡ್ತೀನಿ. ನೋಡ್ಬೋದು IEX ಬೈ ಅಂತ ಆಲ್ರೆಡಿ ಆಗಿದೆ. ಇದು ನನ್ನ ಒಂದು ಅಪ್ ಸ್ಟಾಕ್ನ ಒಂದು ಟ್ರೇಡಿಂಗ್ ಟರ್ಮಿನಲ್ ಅಲ್ಲಿ ಮೊಬೈಲಲ್ಲಿ ತಗೊಂಡಿರುವಂಥ ಒಂದು ಸ್ಕ್ರೀನು. ನೋಡೋದು ಕಾನ್ಫಿಡೆನ್ಸ್ ನಿಮ್ಗೆ ಚೆನ್ನಾಗಿತ್ತು ಅಂದ್ರೆ ನೀವು ಯಾವುದೇ ಒಂದು ಪ್ರೈಸಲ್ಲಿ ಬಂದರೂ ಪರವಾಗಿಲ್ಲ, ನೀವು ಬೈ ಮಾಡ್ತೀರ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ 9:15 2 ಸೆಕೆಂಡ್ಗೆ ಬೈ ಮಾಡಿದ್ದೀನಿ. ಸೊ ಈ ಒಂದು ಸ್ಟಾಕ್ ಸಹ ನನಗೆ ಸ್ವಲ್ಪ ಕಾನ್ಫಿಡೆನ್ಸ್ ಜಾಸ್ತಿ ಇದೆ ಅಂತ ಹೇಳ್ಬೋದು. ಈ ಒಂದು ಸ್ಟಾಕಲ್ಲಿ ಬೈ ಮಾಡಿದ್ರೆ ನನ್ನ ಒಂದು ಆವರೇಜ್ ಪ್ರೈಸ್ 180 185 ಸಮಥಿಂಗ್ ಏನೋ ಇದೆ ಅಂತ ಅನ್ಕೊಂತೀನಿ. ಸೊ ನಾನು ಇನ್ನೂ ಮೊಬೈಲ್ ನೋಡಿಲ್ಲ. ಸೊ ಅಪ್ ಸ್ಟಾಕ್ ಲಾಗಿನ್ ಆಗಿ ನೋಡಿಲ್ಲ. ಸೊ ಪರವಾಗಿಲ್ಲ, ಏನೇ ಆಗಲಿ ನನ್ನ ಒಂದು ಕಾನ್ಫಿಡೆನ್ಸ್ ಜಾಸ್ತಿ ಇರೋದ್ರಿಂದ ಈ ಒಂದು ಸ್ಟಾಕು ಸಹ ಆಲ್ಮೋಸ್ಟ್ 100% ಕೊಡುವಂಥ ಒಂದು ಚಾನ್ಸ್ ಹೆಚ್ಚಿಗೆ ಇದೆ ಅಂತ ಹೇಳ್ಬೋದು. ಸೊ ನೋಡಿ ಇದೆಲ್ಲ ಇಮಿಡಿಯೇಟ್ ಕೊಡುತ್ತೆ ಅಂತ ಹೇಳಕ್ ಬರೋದಿಲ್ಲ ಸ್ನೇಹಿತರೆ. ನೋಡಿ ಇಲ್ಲಿ ನಾನು ಆಡಿ ಹೇಳ್ದಂಗೆ ನಂಗೆ ಟೈಮ್ ಕನ್ಸ್ಟೆಂಟ್ ಇರೋದ್ರಿಂದ ನಂಗೆ ಮಾಡೋಕ್ಕಾಗಿರಲಿಲ್ಲ. ಈ ಒಂದು ಲೆವೆಲ್ ಏನಾದ್ರು ನೀಟಾಗಿ ಬ್ರೇಕ್ಔಟ್ ಆಯ್ತು ಅಂದ್ರೆ ಚಿಕ್ಕದಾಗಿ ಬರಬೇಕು. ಬಟ್ ಈ ರೀತಿ ಏನಾದ್ರು ಬ್ರೇಕ್ಔಟ್ ಆಯ್ತು ಅಂದ್ರೆ ಆರಾಮಾಗಿ ಏನಂತಾರೆ ಒಂದು ಅಪ್ ಟ್ರೆಂಡ್ ಕಂಟಿನ್ಯೂ ಆಗುತ್ತೆ ಅಂತ ಹೇಳೋದು. ಫಸ್ಟ್ ಟಾರ್ಗೆಟ್ ಬಂದು 250 ಹೋಗುತ್ತೆ, ನೆಕ್ಸ್ಟ್ ಟಾರ್ಗೆಟ್ ಬಂದು 300 ಗಂಟೆ ಹೋಗುತ್ತೆ. ಅದಾದ್ಮೇಲೆ 320 ಸಹ ಬ್ರೇಕ್ ಆಗೋದ್ರಿಂದ ಆಲ್ ಟೈಮ್ ಹಿಟ್ಸ್ ಆಗುವಂಥ ಚಾನ್ಸಸ್ ಹೆಚ್ಚಿಗೆ ಇದೆ ಅಂತ ಹೇಳ್ಬೋದು. ಬಟ್ ಅದಕ್ಕೆ ಬೇಕಾಗಿರೋದು ಈ ಒಂದು ಸ್ಟಾಕು 160 170 ಈ ಒಂದು ರೇಂಜ್ ಏನು ನಾನು ಇಲ್ಲಿ ರೆಡ್ ಕಲರ್ ಅಲ್ಲಿ ಹಾಕಿದ್ದೀನಿ, ಈ ಒಂದು ರೇಂಜ್ನ ನೀಟಾಗಿ ಒಂದು ಗ್ರೀನ್ ಕಲರ್ ಕ್ಯಾಂಡಲ್ ಅಲ್ಲಿ ಒಳ್ಳೆ ಒಂದು ಬ್ರೇಕ್ಔಟ್, ಒಳ್ಳೆ ಒಂದು ಇಂಟ್ರೆಸ್ಟ್ ಬ್ರೇಕ್ಔಟ್ ಕೊಡ್ತು ಅಂತ ಹೇಳಿದ್ರೆ ಹೈ ಚಾನ್ಸಸ್ ಇದೆ ಈ ಒಂದು ಸ್ಟಾಕ್ ಅಲ್ಲಿ ಸಹ ಹೆಚ್ಚಿನ ಒಂದು ಪ್ರಾಫಿಟ್ ಮಾಡಕ್ಕೆ. ಓಕೆ, ಸೊ ತುಂಬಾ ಲಾಂಗ್ ರನ್ ಒಂದು ಪ್ಲಾನ್ಸ್ ಅಂತ ಹೇಳ್ಬೋದು. ಸೊ ನಿಮ್ಗೆ ಒಂದು ಇನ್ಫಾರ್ಮೇಶನ್ ಸಿಗಲಿ, ಇನ್ನೂ ಸಹ ಹೆಚ್ಚಿನ ಈ ರೀತಿ ರಿಸರ್ಚ್ಗಳು ಮಾಡಿದ್ರೆ ಸ್ಟಾಕ್ ಮಾರ್ಕೆಟ್ ಯಾವ ರೀತಿ ಪ್ರಾಫಿಟ್ ಮಾಡ್ಬೋದು ಅಂತ ನಿಮ್ಗೊಂದು ಸ್ವಲ್ಪ ಒಂದು ಇನ್ಫಾರ್ಮೇಶನ್ ವೆರಿ ವೆರಿ ಬೇಸಿಕ್ ಇನ್ಫಾರ್ಮೇಶನ್ಸ್ ಕೊಡ್ತಾ ಇದ್ದೀನಿ. ಇನ್ ಡೆಪ್ ಟೆಕ್ನಿಕಲ್ ಅನಾಲಿಸಿಸ್ ಕಲಿಬೇಕು, ನೀವು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇಂಡಿಪೆಂಡೆಂಟ್ ಆಗಬೇಕು, ಬರೀ ಟೆಕ್ನಿಕಲ್ ಪ್ಲಸ್ ಆಪ್ಷನ್ಸ್ ಎರಡು ಕಲಿಬೇಕು ಅಂದ್ರೆ ಸಹ ನೀವು ಎನ್ರೋಲ್ಮೆಂಟ್ ಆಗ್ಬೋದು. ನಮ್ಮ ವಾಟ್ಸ್ಆಪ್ ನಂಬರ್ ಈಗಿನ ಒಂದು ಸಿಚುವೇಶನ್ ಮೇಲೆ ಮೂವ್ ಮಾಡಿದ್ದೀನಿ. ನೋಡ್ಬೋದು ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಮಾಡಿ ಕಂಪ್ಲೀಟ್ ಇನ್ಫಾರ್ಮೇಶನ್ ಸಿಗುತ್ತೆ. ಸೊ ಜೊತೆಗೆ ಸ್ನೇಹಿತರೆ ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದನ್ನ ಮರಿಬೇಡಿ. ನೀವು ಶೇರ್ ಮಾಡ್ಕೊಂಡು ಡಿಸ್ಕಷನ್ ಮಾಡಿದ್ರೆ ಅವರು ಕಲಿತಾರೆ, ನೀವು ಕಲ್ತ್ಕೊಳೋ ಥರ ಆಗುತ್ತೆ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ನಾನು ಸತೀಶ್, ನಮಸ್ಕಾರ.